ಇವತ್ತು ಪೂರಾ ಬಿಜಾಪುರ ಬಂದಿತ್ತು ನೋಡ್ರಿ. ನಮಸ್ಕಾರ ರೀ ಎಲ್ಲ ಬಿಜಾಪುರ ಮಂದಿಗೆ. ಇವತ್ತು ನಮ್ಮ ಹಾಸ್ಟೆಲ್ದಾಗ ಊಟ ಇಲ್ಲ ಅಂತೇಳಿ ನಾನು ನಮ್ಮ ದೋಸ್ತರು ಎಲ್ಲರೂ ಹೊರಗೆ ಹೋದ್ರೆ ಇಲ್ಲಿ ನೋಡಿದ್ರೆ ಪೂರಾ ಬಿಜಾಪುರೇ ಬಂದಿತ್ತು ರೀ. ಇವತ್ತು ಹೋಟೆಲ್ ಸಂಬಂಧ ಒಂದು ತಾಸು ಹುಡುಕಾಡಿದ್ರು, ಎಲ್ಲಿ ಸಿಗ್ಲಿಲ್ರಿ. ಯಾಕಂದ್ರೆ ಇವತ್ತು ಬಿಜಾಪುರ ಬಂದಿತ್ತು, ಎದಕ್ಕೂ ನನಗೂ ಗೊತ್ತಿಲ್ಲ ಇವತ್ತು ಎದಕ್ಕೆ ಬಂದಿತ್ತು ಅಂತೇಳಿ. ಯಾವುದೋ ಒಂದು ರೆಸ್ಟೋರೆಂಟ್ ಓಪನ್ ಇತ್ತಪ್ಪ ಅಂತೇಳಿ ನಾನು ನಮ್ಮ ದೋಸ್ತರು ಎಲ್ಲರೂ ಬಂದು ಪಟ್ಟನ ಹೊಕ್ಕೊಂಬಿಟ್ಟಿರಿ ರೆಸ್ಟೋರೆಂಟ್ದಾಗ. ಮತ್ತೆ ಇದನ್ನು ಎಲ್ಲಿ ಬಂದ್ ಮಾಡಿಸ್ತಾರೆ ಅಂತೇಳಿ ನಾವು ನಮ್ಮ ದೋಸ್ತರು ಜಲ್ದಿ ಬಂದು ಕುಂತೀವ್ರಿ. ಬಿರಿಯಾನಿ ಆರ್ಡರ್ ಮಾಡಿದ್ವಿ, 2 ನಿಮಿಷದಾಗ ಅಣ್ಣ ಬಿರಿಯಾನಿ ತಂದ್ಕೊಟ್ಟ. ಪಾಪ ಬೇಗ ಬೇಗ ತಂದ್ಕೊಟ್ಟರಿ. ಅದಕ್ಕೆ ನಾವೆಲ್ಲರೂ ಜಡ್ದ್ವಿ ನೋಡ್ರಿ. ನಮ್ಮ 4 ಮಂದಿ ಮಾಡೋ ಊಟ ನಮ್ಮ ದೋಸ್ತ ಒಬ್ಬವ ತಿಂದ ನೋಡ್ರಿ. ಏನ್ ಹೇಳ್ಬೇಕ್ರಿ ಅಂತ ನನ್ನ ಮಕ್ಕಳು. ಬಿರಿಯಾನಿಯನ್ನು ಹಿಗ್ಗ ಮುಗ್ಗ ತಿಂದು ನಾವು ಹೊಂಟ್ಬಿಟ್ಟಿರಿ ನಮ್ಮ ಹಾಸ್ಟೆಲ್ಗೆ ವಾಪಸ್. ಅದಾದ್ಮೇಲೆ ನಾವು ಬಂದಿವ್ರಿ ಕಾಲೇಜ್ಗೆ. ಇವತ್ತು ಯಾಕೋ ಗೊತ್ತಿಲ್ಲ ತುಂಬಾ ನೆನಪಾಯ್ತ್ರಿ. ನಮ್ಮ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಕ್ಲಾಸ್ ತುಂಬಾ ನೆನಪಾಕತಿ. ಅದಕ್ಕೆ ಒಂದು ವಿಸಿಟ್ ಕೊಟ್ಟಿ ನೋಡ್ರಿ. ಇದೇ ನೋಡ್ರಿ ನಮ್ಮ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಕ್ಲಾಸ್ಗಳು. ಫೈನಲಿ ಇಷ್ಟು ದಿನ ಅನ್ಕೊಂಡಿದ್ದು ಇವತ್ತು ನೆರವೇರಿತ್ರಿ. EC ಮತ್ತೆ CS ಫೈನಲಿ ಬಂದಿತ್ರಿ ಫುಟ್ಬಾಲ್ ಮ್ಯಾಚ್ಗೆ. ನಮ್ಮ 2 ಟೀಮ್ ಅಣ್ಣತಮ್ಮರಿದ್ದಂಗೆ ನೋಡ್ರಿ. CS EC 2 ಅಣ್ಣತಮ್ಮರಿದ್ದಂಗ್ರಿ ನಾವಿಬ್ರು. ಟಾಸ್ ಗೀಸ್ ಎಲ್ಲ ಆದ್ಮೇಲೆ ಮ್ಯಾಚ್ ಸ್ಟಾರ್ಟ್ ಆಯ್ತ್ರಿ. ಮ್ಯಾಚ್ ಮಾತ್ರ ಗಾಂಡ್ ಫಾಡ್ ಇತ್ತು ನೋಡ್ರಿ ಇವತ್ತಿನ ಮ್ಯಾಚ್ ರಿಸಲ್ಟ್ ಏನಾಯ್ತಪ್ಪ ಅಂತಂದ್ರೆ ರನ್ನರ್ ಅಪ್ ಆದ್ವಿ ನೋಡ್ರಿ. ಅದಕ್ಕೆ ಸರ್ ರನ್ನರ್ ಅಪ್ ಕಪ್ ಕೊಡಕ್ ಬಂದಿದ್ರು. ಥ್ಯಾಂಕ್ ಯು ಸರ್. ಸರ್ ಹತ್ರ ಕಪ್ ಇಸ್ಕೊಂಡು ನಾವೆಲ್ಲರೂ ಫೋಟೋ ತಕೊಂಡಿ ನೋಡ್ರಿ ನಮ್ಮ ಸರ್ ಹತ್ರ. ಅದಾದ್ಮೇಲೆ ನಮ್ಮ ದೋಸ್ತರು ಯಾರಪ್ಪ ಅಂದ್ರೆ EC ದವ್ರು ಗೆದ್ದಿದ್ರಿ ಫಸ್ಟ್ ಪ್ರೈಸ್. ಕಂಗ್ರಾಚುಲೇಷನ್ಸ್ ಬ್ರದರ್. ಆದ್ಮೇಲೆ ಇದೇ ಲಾಸ್ಟ್ ರೀ ನಮ್ದು. ಮುಂದಿನ ಸರಿ ಆಡಕ್ ಆಗಂಗಿಲ್ಲ, ಯಾಕಪ್ಪ ಅಂದ್ರೆ ನಮ್ 4th ಇಯರ್ ಮುಗಿದ್ ಬಿಡುತ್ತೆ. ಅದಾದ್ಮೇಲೆ ನಮ್ಮ EC ಹುಡುಗರು ಗೆದ್ದಿದ್ ಖುಷಿಗೆ ಏನೋ ಒದ್ದಾಡಕತ್ತಿದ್ರಿ ನೆಲದ ಮೇಲೆ. ಅದನ್ನ ನೋಡಿ ನಾವು ಸ್ವಲ್ಪ ಖುಷಿ ಪಟ್ವಿ. ಮತ್ತೆ ನಾಳೆ ಸಿಗುವ. ಬಾಯ್ ಬಾಯ್.